ಜೀವನ ಅನ್ನೋದು ಇಷ್ಟೇ ಅಲ್ವಾ? ಕೆಲವರು 100,000 ಇರುತ್ತೆ, ಕೆಲವ್ರ ಹತ್ರ ₹100 ಇರುತ್ತೆ. 100,000ನ ಯಾವ ರೀತಿ ಖರ್ಚು ಮಾಡೋದು ಅಂತ ಕೆಲವ್ರು ನೋಡ್ತಿದ್ರೆ, ₹100 ಯಾವ ರೀತಿ ದುಡಿಯೋದು ಅಂತ ಕೆಲವ್ರು ನೋಡ್ತಿರ್ತಾರೆ. ಹಾಗೆ ಕೆಲವರು ನೆಮ್ಮದಿಯನ್ನ ಹುಡಿಕೊಂಡು ದೇಶ ವಿದೇಶ ಎಲ್ಲ ಸುತ್ಕೊಂಡು ಹೋಗ್ತಾರೆ. ಆದ್ರೆ ಆದ್ರೆ ಬಡವರು ಈ ಚಿಕ್ಕ ಜೀವನದಲ್ಲೇ ನೆಮ್ಮದಿನ ಹುಡಿಕೊಂಡು ಸದಾ ಖುಷಿಯಾಗೇ ಇರ್ತಾರೆ. ಕೆಲವರು ಮುಖದ ಸುಕ್ಕನ್ನು ಮರೆಮಾಚೋದಕ್ಕೆ ಸಲೂನ್ ಬ್ಯೂಟಿ ಪಾರ್ಲರ್ಸ್‌ಗೆ ಹೋಗ್ತಾರೆ. ಇನ್ನು ಕೆಲವರು ಬಂದ್ಬಿಟ್ಟು ಮನಸ್ಸಲ್ಲಿರೋ ಅಂಥ ನೋವನ್ನ ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಗು ಮುಖನ ತೋರಿಸ್ತಾರೆ. ದುಡ್ಡಿರೋ ಅಂಥವ್ರು ಹೊಟ್ಟೆ ತುಂಬಿದ್ರು ರುಚಿ ಹುಡುಕೊಂಡು ರೆಸ್ಟೋರೆಂಟ್ಸು, ಹೋಟೆಲ್ಸು ಈ ಥರ ಎಲ್ಲ ಹೋಗ್ತಾರೆ. ಆದರೆ ಬಡವರು ಸಾಕು ಒಂದೊತ್ತು ಊಟ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಕಾದಿರ್ತಾರೆ. ಆ ಒಂದು ಟೈಮ್ ಊಟಕ್ಕೋಸ್ಕರ ಅವರು ತನ್ನ ಹುಟ್ಟಿದೂರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಮೈಯೆಲ್ಲ ಬಗ್ಗಿಸಿ ದುಡಿತಾರೆ. ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ನಾನು ಹೇಳಿರೋ ವಿಷಯ ನಿಮ್ಮ ಜೀವನದಲ್ಲಿ ನಡೆದಿರುತ್ತೋ ನಡೆದಿರಲ್ಲೋ ನನಗೆ ಗೊತ್ತಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಇದು ನಿಜನೋ ಸುಳ್ಳೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತೀರಾ ಯೂಟ್ಯೂಬಲ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ದಯವಿಟ್ಟು ಪದೇ ಪದೇ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.